ನಗರಸಭೆ ವ್ಯಾಪ್ತಿಗೆ ಬರುವ ಹಿರಿಯ ಅಧಿಕಾರಿಯಾದ ಮಂಜುನಾಥ್ ಪಾಟೀಲ್ ಪಿ ಅವರು ಈ ಅಂಗಡಿಗಳಿಗೆಲ್ಲ ಹೋಗಿ ನೋಟಿಸ್ಗಳು ಕೊಟ್ಟು ಅವ್ರ ತಾವು ಹಣ ಸುಲಿಗೆ ಮಾಡ್ತಾನೆ. ಅವ್ರೇನನ್ನ ನೋಟಿಸ್ ಕೊಟ್ಟು ಹಣ ಇಸ್ಕೊಂಡು ಕೊಡ್ತಾರೆ. ಅವ್ರು ಹಣ ಕೊಡ್ಲಿಲ್ಲ, ಕೊಟ್ಟಾದ್ಮೇಲೆ ಪೇಷನ್ಸ್ ಕೇಳಿದ್ರೆ ನಿಮ್ಗೆ ಯಾವುದು ಕೊಡ್ಬೇಕಿಲ್ಲ, ಏನಿಲ್ಲ, ಜಾಸ್ತಿ ಮಾತಾಡಿದ್ರೆ ನಿಮಗೆ ಕೇಸ್ ಹಾಕಿಸ್ತೀನಿ, ತೊಂದರೆ ಕೊಡ್ತೀನಿ ಅಂತ ಹೇಳ್ತಾರೆ. ಮತ್ತೆ ಬಾರ್ಗಳೆಲ್ಲ ಹೋಗ್ತಾರೆ, ಬಾರ್ಗಳ ಥರ ಎಲ್ಲ ಹಂಗೆ ಮಾಡ್ತಾರೆ. ಒಬ್ಬ ಪೌರ ಕಾರ್ಮಿಕೆ ಅಂಬಿಕಾ ಅಂತ ಹೇಳಿ ಅವ್ರನ್ನ ಮನೆಗೆ ಕೆಲಸದಾಳಾಗಿ ಮಡಿಕೊಂಡವ್ರೆ. ನಾವು ಕೇಳೋಕೋರಿ ಎಲ್ಲರ ಮೇಲೂ ಇದು ಮಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು, ಅನಾಮತ್ ಮಾಡ್ಬೇಕಂತ ನಾವು ಕೇಳ್ತೀವಿ. ನಮ್ಮ ಹತ್ರ ನಾವು ಒಂದು 25,000 ಕೇಳಿದ್ದ, ನಾವು ಯಾವುದೇ ಕಾರಣಕ್ಕೂ ಕೊಡ್ಸಲ್ಲ ಅಂತ ಹೇಳಿದ್ದು. ನಾವು ಒಬ್ಬ ಮಾಜಿ ಅಧ್ಯಕ್ಷ ಆಗಿ ನಾವು ಕೊಡಕ್ ಬರೋದಿಲ್ಲ. ನಮಗೆ ಫೋನ್ ಮಾಡಿದ್ದ ಈಸ್ಕೊಡಿ, ಅದರಿಂದ ನಾವು ಕೊಡಕ್ ಬರೋದಿಲ್ಲ. ಮೊನ್ನೆ MLA ಸಾಹೇಬ್ರ ಗಮನಕ್ಕೂ ತಂದಿದ್ದೀವಿ, ಜಿಲ್ಲಾಧಿಕಾರಿಗಳಿಗೂ ತಂದಿದ್ದೀವಿ, ನಿರ್ದೇಶಕರ ಡೈರೆಕ್ಟರ್ಗಳಿಗೂ ತಾಂಡಕ್ಕೆ ಕೊಟ್ಟಿದ್ದೀವಿ. ಇವು ಏನು ಕ್ರಮ ತಗೊಂಡಿಲ್ಲ. ನಾವು ಲೆಟ್ರಲ್ಲಿ ಹೇಳಿದ್ವಿ, ಏನು ಕ್ರಮ ತಗೊಂಡಿಲ್ಲ, ಮುಂದೆ ನಾವು ಅವ್ರ ಮೇಲೆ ಕ್ರಮ ತಗೊಬೇಕಾಗ್ತದೆ, ಲೋಕಾಯುಕ್ತವರೆಗೂ ಹೋಗ್ಬೇಕಾಗ್ತದೆ ಅಂತ ಹೇಳಿದ್ವಿ. ಏನು ಆಯ್ತು, ಬೇಗ ಕ್ರಮ ತಗೊಂತೀವಿ ಅಂತ ಹೇಳಿದ್ದಾರೆ. ಮಂಜುಳಾ ಅವರು ಹಿರಿಯ ಅಧಿಕಾರಿನೇ, ಅವರು ಇವರು ಇಬ್ರು ಒಂದು ಪಾರ್ಟ್ನರ್ಸ್ಗಳು. ಅವ್ರು ಹೇಳಿದ್ದು ಇವ್ರು ಮಾಡ್ಬೇಕು, ಇವ್ರು ಹೇಳಿದ್ದು ಅವ್ರು. ಮತ್ತೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇದ್ದಾನೆ. ಇಡೀ ಯಾವುದೋ ಒಂದು ಮೈನಂಗಳಿ ನಗರಸಭೆಗೆ ಬಾಗಿಗೆ ಅವ್ನಿಗೆ ಯಾವ್ಯಾವ ಬರ್ತದ, ತೋಟದ ಗುಡ್ಡದಲ್ಲಿ ಅಲ್ಲಿ ಚಿಕ್ಕಬಿದಕಲ್ಲು, ಶ್ರೀಕಂಠಪುರ, ಮಾಧವರ, ಹೊಟ್ಟೆಪ್ಪನಪಾಳ್ಯ, ಬೈಲಪ್ಪನಪಾಳ್ಯ ಎಲ್ಲ ಕಡೆ ಹೋಗ್ತಾರೆ. ಹೋಗಿ ಅವ್ರಿಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಮತ್ತೆ ಗಾಡಿಗಳಿಗೆ ಕಸಿನ ಗಾಡಿ ಇರ್ತಾವೆ, ಡ್ರೈವರ್ಗಳು ಹೋಗಿ ನನಗೆ ಮಾಮೂಲಿ ಕೊಡ್ರಿ, ಅವ್ರು ಏನಾದ್ರು ಚಿಲ್ಲರೆ ಬಂದ್ರೆ ಆಯ್ತು ಮಾಡಿಕೊಂಡು ಅದನ್ನೆಲ್ಲ ಕಿತ್ಕೊಂಡೋಗಿ ವ್ಯಾಪಾರ ಮಾರೋದು. ಆ ಬಂದಿದ್ದ ಹಣ ಎಲ್ಲ ಇದು ಮಾಡ್ಕೊಂಡವನೆ. ಇಲ್ಲಿ ಬಂದು ಅವನು 2 ವರ್ಷ ಆಗಿ ಅವನು 2 ಸೈಟ್ BGS ಲೇಔಟಲ್ಲಿ 2 ಸೈಟ್ ಪರ್ಚೇಸ್ ಮಾಡಿದ್ದಾನೆ. 3 ವರ್ಷ ಆಗಿದೆ, 2 ಸೈಟ್ ಪರ್ಚೇಸ್ ಮಾಡೋನೆ, ಮತ್ತೆ ಕಾರ್ ತಗೊಂಡಿದ್ದಾನೆ. ಇದೆಲ್ಲ ಎಲ್ಲಿಂದ ಬಂತು ಅವ್ರಿಗೆ? ಅದು ದಯವಿಟ್ಟು ನಾವು ತಂದಿದ್ದೇವೆ, ಮೇಲಧಿಕಾರಿಗೂ ಅವ್ರಿಗೂ ಏನೋ ಒಂದು ಸ್ವಲ್ಪ ಇದು ಮಾಡಿಬಿಟ್ಟು ಬಿಟ್ಟಿದ್ದಾನೆ. ದಯವಿಟ್ಟು ಇದು ಮುಂದೆ ಕ್ರಮ ತಗೋಬೇಕಂತ ಹೇಳ್ತಾ ಇದ್ದೀವಿ ಅವ್ರಿಗೆ. ನಮ್ಮ ಹೆಸರು ವೆಂಕಟೇಶ್ ಅಂತ, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಶ್ರೀಕಂಠಪುರ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.